ಮಲಿನ ತೊಳೆವ ಜ್ಯೋತಿ ಹೃದಯ ಶುದ್ಧಗೊಳಿಪ ಜ್ಯೋತಿ ಹೃದಯ. ಓಂ ಶಾಂತಿ. ಆತ್ಮೀಯ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ನಮ್ಮ ವಿಷಯ ಆಗಿದೆ, ನಮ್ಮ ಜೀವನದಲ್ಲಿ ಸರ್ವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಕಲೆ ಇರಬೇಕು. ಅಂದರೆ ಮನುಷ್ಯನ ಜೀವನದಲ್ಲಿ ಬದುಕುವ ಕಲೆ ಇರಬೇಕು. ಅಂದರೆ ಅವನು ನಿರಂತರ ಖುಷಿಯಿಂದ ಬದುಕಬೇಕು. ಅಂದರೆ ಅವನ ಜೀವನದಲ್ಲಿ ಅವನಿಗೆ ಯಾರೂ ಶತ್ರುಗಳು ಇರಬಾರ್ದು. ಯಾವಾಗ ಅವನಿಗೆ ಎಲ್ಲರನ್ನೂ ಮಿತ್ರರನ್ನಾಗಿ ಮಾಡ್ಕೊಳ್ಳಿಕ್ಕೆ ಬರ್ತದೋ ಆಗ ಮಾತ್ರ ವ್ಯಕ್ತಿ ಜೀವನದಲ್ಲಿ ಖುಷಿಯಿಂದ ಬದುಕಲಿಕ್ಕೆ ಸಾಧ್ಯ. ಆದರೆ ವರ್ತಮಾನ ಜಗತ್ತಿನಲ್ಲಿ ನಾವು ನೋಡಿದರೆ ಮನುಷ್ಯರಿಗೆ ಮಿತ್ರರಿಗಿಂತನೂ ಜಾಸ್ತಿ ಇರೋರು ಶತ್ರುಗಳೇ ಆಗಿರ್ತಾರೆ. ಇವತ್ತಿನ ನಮ್ಮ ಜೀವನದಲ್ಲಿ ನಾವು ಸದಾ ಕಾಲಕ್ಕೂ ನೋಡ್ತೀವಿ, ಎಲ್ಲ ಕಡೆನೂ ಮನುಷ್ಯ ಅನೇಕ ಶತ್ರುಗಳನ್ನು ಮಾಡ್ಕೊಂಡ್ಬಿಡ್ತಾನೆ. ಶತ್ರುಗಳನ್ನು ಮಾಡ್ಕೊಳ್ಳೋದು ಈಸಿ, ಆದರೆ ಮಿತ್ರರನ್ನಾಗಿ ಮಾಡ್ಕೊಳ್ಳೋದು ಬಹಳ ಕಷ್ಟ. ಯಾಕೆ ಅಂದರೆ ಏನಾದರೂ ಒಂದು ಮಾತನ್ನು ಹೇಳಿದ ತಕ್ಷಣ ಎದುರುಗಡೆ ಇರೋ ವ್ಯಕ್ತಿಗಳೇನಾಗ್ಬಿಡ್ತಾರೆ, ಚೇಂಜ್ ಆಗಿಬಿಡ್ತಾರೆ, ಶತ್ರುಗಳಾಗ್ಬಿಡ್ತಾರೆ. ಅದೇ ಯಾರನ್ನಾದರೂ ಒಬ್ಬರನ್ನ ನಾವು ಮಿತ್ರರನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಬಹಳ ಟೈಮ್ ಹಿಡಿತದೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಈ ಕಲೆಯನ್ನು ಕಲಿಬೇಕು. ಯಾರನ್ನೂ ಕೂಡ ನಾವು ಶತ್ರುವನ್ನಾಗಿ ಮಾಡ್ಕೊಳ್ಬಾರ್ದು. ಸದಾ ಕಾಲಕ್ಕೂ ಸರ್ವರು ನಮಗೆ ಮಿತ್ರರಾಗಿ ಇರಬೇಕು. ಹಾಗಿದ್ರೆ ಸದಾ ಕಾಲಕ್ಕೂ ನಾವು ಸರ್ವರನ್ನು ಮಿತ್ರರಾಗಿ ಇಟ್ಕೊಳ್ಬೇಕು ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಈ ಅಭ್ಯಾಸ ಇರಬೇಕು. ಯಾರೆಲ್ಲ ನಮ್ಮ ಹಳೆಯ ಸ್ನೇಹಿತರಿದ್ದಾರೋ ಆ ಹಳೆಯ ಸ್ನೇಹಿತರನ್ನು ಸದಾ ಕಾಲಕ್ಕೂ ಹಾಗೆ ಉಳಿಸ್ಕೊಂಡು ಹೋಗ್ಲಿಕ್ಕೆ ನಮಗೆ ಬರಬೇಕು. ಅಂದರೆ ಯಾವತ್ತೂ ನಮ್ಮ ಹಳೆಯ ಸ್ನೇಹಿತರ ಸ್ನೇಹವನ್ನು ನಾವು ಕಳ್ಕೊಳ್ಬಾರ್ದು. ಅಂದರೆ ಹಳೆಯ ಸ್ನೇಹಿತರನ್ನ ಸದಾ ಕಾಲಕ್ಕೂ ಸ್ನೇಹಿತರನ್ನಾಗಿ ಇಟ್ಕೊಳ್ಳಿಕ್ಕೂ ನಮಗೆ ಬರಬೇಕು. ಅದ್ರ ಜೊತೆಗೆ ಇನ್ನೂ ಹೊಸ ಹೊಸ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿಕ್ಕೂ ಕೂಡ ನಮಗೆ ಜೀವನದಲ್ಲಿ ಬರಬೇಕು. ಯಾವಾಗ ನಮಗೆ ಹೊಸ ಹೊಸ ಸ್ನೇಹಿತರನ್ನು ಮಾಡ್ಕೊಳ್ಳಿಕ್ಕೂ ಬರ್ತದೋ, ಹಳೆಯ ಸ್ನೇಹಿತರನ್ನ ಸದಾ ಕಾಲಕ್ಕೂ ಉಳಿಸ್ಕೊಳ್ಳಿಕ್ಕೂ ಬರ್ತದೋ ಆಗ ಮಾತ್ರ ನಮ್ಮ ಜೀವನದಲ್ಲಿ ನಾನು ಸ್ನೇಹದ ಕಲೆಯನ್ನು ಕಲೀಲಿಕ್ಕೆ ಸಾಧ್ಯ. ನಿರಂತರ ಸರ್ವರ ಸ್ನೇಹಿ ಆಗಲಿಕ್ಕೆ ಸಾಧ್ಯ. ಸರ್ವರ ಸ್ನೇಹಿ ಆಗೋದು ಕೂಡ ಇದು ಒಂದು ಮಹಾನ್ ದೈವಿ ಗುಣ ಆಗಿದೆ. ಅಂದರೆ ನಮ್ಮ ಜೀವನದಲ್ಲಿ ನಾವು ಸರ್ವರ ಸ್ನೇಹಿಯಾಗಿರಬೇಕು. ಸರ್ವರ ಸ್ನೇಹವನ್ನು ನಮ್ಮ ಜೀವನದಲ್ಲಿ ನಾವು ಸದಾ ಕಾಲಕ್ಕೂ ಪ್ರಾಪ್ತಿ ಮಾಡ್ಕೊಳ್ಬೇಕು. ಅಂದರೆ ನಮಗೆ ಹಳಬ್ರನ್ನೂ ಇಟ್ಕೊಳ್ಳಿಕ್ಕೆ ಬರಬೇಕು, ಹಸುಬ್ರನ್ನೂ ಕ್ರಿಯೇಟ್ ಮಾಡ್ಕೊಳ್ಳಿಕ್ಕೆ ಬರಬೇಕು. ಆದರೆ ಎಷ್ಟೋ ಜನರಿಗೆ ಅವರಿಗೆ ಬಾಲ್ಯದಲ್ಲಿ 1-2 ಜನ ಸ್ನೇಹಿತರಿದ್ರೆ ಅಂದರೆ ಪರ್ಮನೆಂಟ್ ಆಗಿ ಅಷ್ಟೇ ಜನ ಸ್ನೇಹಿತರಿರ್ತಾರೆ. ಮತ್ತೆ ಹೊಸ ಸ್ನೇಹಿತರನ್ನು ಅವರಿಗೆ ಹಚ್ಕೊಳ್ಳಿಕ್ಕೆ ಬರೋದೇ ಇಲ್ಲ, ಹೊಸ ಫ್ರೆಂಡ್ಶಿಪ್ ಮಾಡಲಿಕ್ಕೆ ಬರೋದೇ ಇಲ್ಲ. ಹಾಗಿದ್ರೆ ಸ್ನೇಹ ಬೆಳೆಸೋದು ಕಷ್ಟನೋ ಅಥವಾ ಸುಲಭನೋ ಅಂತ ಹೇಳಿ ಯೋಚನೆ ಮಾಡ್ತಾ ಹೋದರೆ ಸ್ನೇಹ ಬೆಳೆಸೋದು ಕೆಲವರಿಗೆ ಬಹಳ ಕಷ್ಟದ ಕೆಲಸ ಆಗಿರ್ತದೆ. ಇನ್ನು ಕೆಲವರಿಗೆ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು ಬಹಳ ಸುಲಭದ ಕೆಲಸ ಆಗಿರ್ತದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕಂದ್ರೆ, ಒಮ್ಮೆ ಒಂದು ಗುರುಕುಲದಲ್ಲಿ ಗುರುಗಳು ಶಿಕ್ಷಣವನ್ನು ಹೇಳ್ತಾ ಇರ್ತಾರೆ. ಅವರು ಕೂಡ ಸರ್ವರನ್ನು ಸ್ನೇಹಿತರನ್ನಾಗಿ ಹೇಗೆ ಮಾಡ್ಕೊಳ್ಬೇಕು, ಯಾರ್ದಾದ್ರೂ ಸ್ನೇಹವನ್ನು ಹೇಗೆ ಗಳಿಸ್ಬೇಕು, ಯಾರನ್ನಾದ್ರೂ ಮಿತ್ರರನ್ನಾಗಿ ಹೇಗೆ ಮಾಡ್ಕೊಳ್ಬೇಕು ಅನ್ನುವಂತಹ ಶಿಕ್ಷಣವನ್ನು ಹೇಳ್ತಾ ಇರ್ತಾರೆ. ಅವ್ರದ್ದೆಲ್ಲ ಶಿಕ್ಷಣ ಮುಗೀತದೆ. ಮುಗಿದ ಮೇಲೆ ಆ ಗುರುಗಳು ಹೇಳ್ತಾರೆ ತಮ್ಮ ಈ ಶಿಷ್ಯರಿಗೆ, ನೀವು ಈಗ ಹೊರಗಡೆ ಹೋಗಿ ಒಬ್ಬ ಶಿಷ್ಯನಿಗೆ ಹೇಳ್ತಾರೆ, ಹೊರಗಡೆ ಹೋಗಿ ಊರು ತುಂಬ ಹುಡ್ಕೊಂಡು ಬಾ, ಯಾರನ್ನಾದ್ರೂ ಒಬ್ಬರನ್ನ ನಿನ್ನ ಫ್ರೆಂಡನ್ನಾಗಿ ಮಾಡಿಕೊಂಡು ಸ್ನೇಹಿತನನ್ನಾಗಿ ಮಾಡಿಕೊಂಡು ಆಶ್ರಮಕ್ಕೆ ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಆ ಶಿಷ್ಯ ಹೊರಗಡೆ ಹೋಗ್ತಾನೆ, ಊರೆಲ್ಲ ಸುತ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಊರೆಲ್ಲ ಸುತ್ತಾನೆ. ಅವನಿಗೊಬ್ಬರು ಸ್ನೇಹಿತರು ಸಿಗೋದೇ ಇಲ್ಲ. ಇಡೀ ದಿನ ಆದರೂ ಸಂಜೆ ಹೊತ್ತಿಗೆ ವಾಪಸ್ ಆಶ್ರಮಕ್ಕೆ ಬರ್ತಾನೆ. ವಾಪಸ್ ಆಶ್ರಮಕ್ಕೆ ಬಂದು ಗುರುಗಳಿಗೆ ಹೇಳ್ತಾನೆ, ಗುರುಗಳೇ ನನಗೆ ಯಾರೂ ಸ್ನೇಹಿತರು ಸಿಗಲೇ ಇಲ್ಲ, ಒಬ್ಬರು ನನ್ನ ಸ್ನೇಹ ಬೆಳೆಸಲೇ ಇಲ್ಲ, ನನ್ನ ಜೊತೆಗೆ ಯಾರೂ ಫ್ರೆಂಡ್ಶಿಪ್ ಮಾಡಲೇ ಇಲ್ಲ, ಅದಕ್ಕೆ ನನಗೆ ಯಾರನ್ನೂ ಕರ್ಕೊಂಡು ಬರಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಗುರುಗಳು ಇನ್ನೊಬ್ಬ ಶಿಷ್ಯನಿಗೆ ಹೇಳ್ತಾರೆ, ಈಗ ನೀನು ಹೋಗು, ನೀನು ಯಾರನ್ನಾದ್ರೂ ಒಬ್ಬರನ್ನ ಫ್ರೆಂಡ್ ಮಾಡಿಕೊಂಡು ಕರ್ಕೊಂಡು ಬಾ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ 2ನೇ ಶಿಷ್ಯ ಮನೆಯಿಂದ ಹೊರಗಡೆ ಹೋಗ್ತಾನೆ, ಆಶ್ರಮದಿಂದ ಹೊರಗಡೆ ಹೋಗ್ತಾನೆ. ರಸ್ತೆ ಮೇಲೆ ಒಬ್ಬ ವ್ಯಕ್ತಿ ಬರ್ತಾ ಇರ್ತಾನೆ. 1 ಸೆಕೆಂಡ್ನಲ್ಲಿ ಅವನನ್ನು ಫ್ರೆಂಡ್ಶಿಪ್ ಮಾಡಿಕೊಂಡು ಕರ್ಕೊಂಡು ಬಂದುಬಿಡ್ತಾನೆ ಆಶ್ರಮಕ್ಕೆ. ಆವಾಗ ಇವರಿಗೆಲ್ಲ ಆಶ್ಚರ್ಯ, ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಹುಡುಕಿದ್ರು ನನಗೊಬ್ಬರು ಫ್ರೆಂಡ್ ಸಿಗಲಿಲ್ಲ, ಇವನಿಗೆ 1 ನಿಮಿಷದಲ್ಲಿ ಒಬ್ಬ ಫ್ರೆಂಡ್ ಹೇಗೆ ಸಿಕ್ಕ ಅಂತ ಹೇಳಿ. ಕೊನೆಗೆ ಅವ್ರು ಕೇಳ್ತಾರೆ ಗುರುಗಳೇ ನಮಗೆ ಇಡೀ ದಿನ ಸಿಗದೆ ಇರೋ ಫ್ರೆಂಡ್ ಇವನಿಗೆ 5 ನಿಮಿಷದಲ್ಲಿ ಹೇಗೆ ಸಿಕ್ಕ ಅಂತ ಕೇಳಿದ ತಕ್ಷಣ ಗುರುಗಳು ಅವನಿಗೆ ಕೇಳ್ತಾರೆ, ನಿನಗೆ ಹೇಗೆ ಫ್ರೆಂಡ್ ಸಿಕ್ಕ ಅಂತ ಹೇಳಿ. ಹೇಗೆ ಸಿಕ್ಕ ಅಂದ ತಕ್ಷಣ ಈ ವ್ಯಕ್ತಿ ಹೇಳ್ತಾನೆ, ಈ ಶಿಷ್ಯ ಹೇಳ್ತಾನೆ, ನಾನು ಹೊರಗಡೆ ಹೋದೆ, ಎದುರುಗಡೆ ಒಬ್ಬ ವ್ಯಕ್ತಿ ಬರ್ತಾ ಇದ್ದ, ನಾನು ಅವನನ್ನು ನೋಡಿ ನಕ್ಕೆ, ನಾನು ನಕ್ಕಿದ್ದಕ್ಕೆ ಅವನು ನನ್ನ ನೋಡಿ ನಕ್ಕ. ಅವಾಗ ನಮ್ಮಿಬ್ರಿಗೂ ಫ್ರೆಂಡ್ಶಿಪ್ ಆಯಿತು. ನಾನು ಅವನನ್ನು ಮಾತಾಡಿಸ್ದೆ, ಅವನು ನನ್ನ ಮಾತಾಡಿಸ್ತಾ, ನಾನು ಕರ್ಕೊಂಡು ಬಂದುಬಿಟ್ಟೆ ಅಂತ ಹೇಳ್ತಾರೆ.
ಹಾಗೆ ನಮ್ಮ ಜೀವನದಲ್ಲಿ ನಾವು ಯಾರನ್ನಾದರೂ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಅವ್ರು ಬೇಕಾದರೂ ನನ್ನ ಫ್ರೆಂಡ್ಶಿಪ್ ಮಾಡಲಿ ಅಂತ ಹೇಳಿ ನಾವು ಮುಖ ಗಂಟು ಹಾಕ್ಕೊಂಡು ಅಡ್ಡಾಡ್ತಾ ಇದ್ವಿ ಅಂದರೆ ಜಗತ್ತಿನಲ್ಲಿ ಯಾರೂ ನಮ್ಮ ಫ್ರೆಂಡ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ನಾವು ಯಾರನ್ನಾದರೂ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬೇಕು ಅಂದರೆ ಎದುರುಗಡೆ ಇರೋ ವ್ಯಕ್ತಿಗಳನ್ನು ನೋಡಿ ನಾವು ಮುಗುಳ್ನಕ್ವಿ ಅಂದರೆ ನಮ್ಮ ಎದುರುಗಡೆ ಇರೋರು ಕೂಡ ನಮ್ಮನ್ನು ನೋಡಿ ಏನು ಮಾಡ್ತಾರೆ, ಮುಗುಳ್ನಕ್ತಾರೆ. ಯಾವಾಗ ಒಬ್ರು ನೋಡಿ ಒಬ್ರು ನಗ್ತೀವೋ ಆಗ ಆಟೋಮೆಟಿಕ್ ಆಗಿ ಒಬ್ರನ್ನೊಬ್ರು ಮಾತಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾವಾಗ ಒಬ್ರನ್ನೊಬ್ರು ಮಾತಾಡಿಸ್ತೀವೋ ಅಲ್ಲಿ ಆಟೋಮೆಟಿಕ್ ಆಗಿ ಸ್ನೇಹ ಬೆಳೆದೇ ಬಿಡ್ತದೆ. ಅಂದರೆ ಇವತ್ತು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದು ಏನೂ ಕಷ್ಟದ ಕೆಲಸ ಅಲ್ವೇ ಅಲ್ಲ. 1 ಸೆಕೆಂಡ್ ಯಾರಿಗಾದ್ರೂ ಸ್ಮೈಲ್ ಕೊಟ್ಟರೆ ಅವ್ರು ನಮ್ಮ ಸ್ನೇಹಿತರಾಗ್ಬಿಡ್ತಾರೆ. ಅದೇ ನಾವು ಯಾರನ್ನಾದ್ರೂ ನೋಡಿ ತಿರಸ್ಕಾರ ಮಾಡಿದ್ವಿ ಅಂದ್ರೆ ಅವ್ರು 1 ಸೆಕೆಂಡಲ್ಲಿ ನಮ್ಮ ಶತ್ರುಗಳು ಕೂಡ ಹಾಗೆ ಬಿಡ್ತಾರೆ. ಅಂದರೆ ನಮ್ಮ ಜೀವನದಲ್ಲಿ ನಮಗಿದ್ರೂ ಅನುಭವನೂ ಇದೆ ಸ್ನೇಹಿತರನ್ನಾಗಿ ಮಾಡಿಕೊಂಡು, ಅದ್ರ ಜೊತೆಗೆ ನಮಗಿದ್ರದ್ದು ಕೂಡ ಅನುಭವ ಇದೆ ಶತ್ರುಗಳನ್ನಾಗಿ ಮಾಡಿಕೊಂಡು. ಅಂದರೆ ಇವತ್ತು ಎಂತಹ ವ್ಯಕ್ತಿಗಳಿಗೆ ಸ್ನೇಹಿತರಾಗ್ತಾರೆ ಅಂತ ಹೇಳಿ ನೋಡಿದರೆ ಎಲ್ರಿಗೂ ಫ್ರೆಂಡ್ ಆಗೋದಿಲ್ಲ. ಯಾರಾದರೂ ಯಾರಿಗಾದರೂ ಫ್ರೆಂಡ್ ಆಗಬೇಕು, ಸ್ನೇಹಿತರಾಗಬೇಕು ಅಂದರೆ ಅವರಿಗೂ ಇವರಿಗೂ ಹೊಂದಾಣಿಕೆ ಆಗಬೇಕು. ಯಾರಿಗೆ ಹೊಂದಾಣಿಕೆ ಆಗ್ತದೋ ಅಂಥವ್ರು ಮಾತ್ರ ಪರಸ್ಪರ ಸ್ನೇಹವನ್ನು ಬೆಳೆಸಲಿಕ್ಕೆ ಸಾಧ್ಯ. ಈಗ ಒಂದು ಸ್ಕೂಲ್ನಲ್ಲಿ ಮಕ್ಕಳು ಓದ್ತಾ ಇದ್ದರೆ ಆ ಸ್ಕೂಲ್ನಲ್ಲಿ 50 ಜನ ಮಕ್ಕಳಿರ್ತಾರೆ. 50 ಜನ ಮಕ್ಕಳಿದ್ರೆ 50 ಜನನು 50 ಜನರಿಗೂ ಕ್ಲೋಸ್ ಫ್ರೆಂಡ್ ಆಗೋದಿಲ್ಲ. ಆ 50 ಜನದಲ್ಲಿ ಯಾರೋ ಒಬ್ಬರಿಗೆ ಬಹಳ ಕ್ಲೋಸ್ ಫ್ರೆಂಡ್ ಆಗ್ತಾರೆ. ಹೇಗೆ ಅವರು ಒಬ್ರಿಗೊಬ್ರು ಕ್ಲೋಸ್ ಫ್ರೆಂಡ್ ಆಗ್ತಾರೆ ಅಂದರೆ ಅವ್ರ ಗುಣಗಳಿಗೂ ಇವ್ರ ಗುಣಗಳಿಗೂ ಹೊಂದಾಣಿಕೆ ಆಗ್ತಾ ಇರ್ತದೆ. ಅಂದರೆ ಇವತ್ತು ಯಾರಾದರೂ ಫ್ರೆಂಡ್ ಆಗಬೇಕು ಅಂದರೆ ಗುಣಗಳಲ್ಲಿ ಹೊಂದಾಣಿಕೆ ಆಗಬೇಕು. ಅವ್ರ ಸಂಸ್ಕಾರ ಮತ್ತು ಇವ್ರ ಸಂಸ್ಕಾರ, ಇಬ್ಬರು ಸಂಸ್ಕಾರ ಯಾವಾಗ ಹೊಂದಾಣಿಕೆ ಆಗ್ತದೋ ಆಗ ಮಾತ್ರ ಇಬ್ಬರು ಪರಸ್ಪರ ಫ್ರೆಂಡ್ ಆಗಲಿಕ್ಕೆ ಸಾಧ್ಯ. ಯಾವ ರೀತಿ ಗುಣಗಳು ಹೊಂದಾಣಿಕೆ ಆಗ್ತದೋ ಅದೇ ರೀತಿ ನಾವು ಯಾರನ್ನಾದ್ರೂ ಫ್ರೆಂಡ್ ಮಾಡ್ಕೊಳ್ಬೇಕು ಅಂದರೆ ಅವ್ರದ್ದು ಇವ್ರದ್ದು ಸ್ಥಾನದಲ್ಲೂ ಹೊಂದಾಣಿಕೆ ಇರಬೇಕಾಗ್ತದೆ. ಕೆಲವೊಮ್ಮೆ ಭಾರತದವ್ರು ಯಾರೋ ವಿದೇಶಕ್ಕೆ ಹೋಗಿರ್ತಾರೆ. ಭಾರತದವರು ವಿದೇಶಕ್ಕೆ ಹೋದಾಗ ಅಲ್ಲಿ ವಿದೇಶದ ಜನ ಎಷ್ಟಾದರೂ ಇರಲಿ, ಅಲ್ಲಿ ಇನ್ನೊಬ್ಬ ಭಾರತದವನು ಏನಾದರೂ ಅವನಿಗೆ ಸಿಕ್ಕಿಬಿಟ್ರೆ ಅವರಿಬ್ಬರು ಸಹಜವಾಗಿ ಏನು ಮಾಡಿಬಿಡ್ತಾರೆ, ಫ್ರೆಂಡ್ ಆಗಿಬಿಡ್ತಾರೆ. ಯಾಕೆ ಫ್ರೆಂಡ್ ಆಗ್ತಾರೆ ಅಂದರೆ ನಮ್ಮ ದೇಶದವನು, ನಮ್ಮ ಊರಿನವನು ಅಂದ ತಕ್ಷಣ ಸಹಜವಾಗಿ ಸ್ನೇಹ ಬೆಳೀತದೆ. ಅಂದರೆ ಸಮಾನತೆ ಇರಬೇಕು. ಯಾವುದರಲ್ಲಿ ಸಮಾನತೆ ಅಂದರೆ ಗುಣಗಳಲ್ಲಿ ಸಮಾನತೆ ಇರಬೇಕು, ಅದೇ ರೀತಿ ಸ್ಥಾನದಲ್ಲಿ ಸಮಾನತೆ ಇರಬೇಕು. ಆಗ ಪರಸ್ಪರ ಒಬ್ರಿಗೊಬ್ರು ಫ್ರೆಂಡ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇವತ್ತಿನ ಜಗತ್ತಿನಲ್ಲಿ ಜನ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋ ಕಲೆಯೇನೋ ಕಲ್ತಿದ್ದಾರೆ. ಆದರೆ ಯಾರನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಅಂತ ನಾವು ನೋಡಿದರೆ ಇವತ್ತಿನ ಸ್ನೇಹಿತರಲ್ಲಿ ತ್ಯಾಗಕ್ಕಿಂತಲೂ ಜಾಸ್ತಿ ಸ್ವಾರ್ಥ ಇದೆ. ಅಂದರೆ ಯಾರ್ದಾದ್ರೂ ಸ್ನೇಹ ಬಳಸ್ತಾ ಇದ್ದಾರೆ ಅಂದರೆ ಎದುರುಗಡೆ ಇರೋ ವ್ಯಕ್ತಿ ವಿಚಾರ ಮಾಡಬೇಕಾಗಿದೆ. ಇವತ್ತು ಇವ್ರು ಯಾಕೆ ನನ್ನ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ, ಇವ್ರು ನನ್ನ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ ಅಂದರೆ ಇವ್ರಿಗೇನೋ ಪ್ರಾಫಿಟ್ ಇರಬೇಕು, ಏನೋ ಲಾಭ ಇರಬೇಕು. ಲಾಭ ಇಲ್ಲದೆ ಇವತ್ತು ಯಾರನ್ನೂ ಫ್ರೆಂಡನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಅಲ್ಲಿವರೆಗೂ ಜನ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಅಂದರೆ ಇವತ್ತಿನ ಜಗತ್ತಿನಲ್ಲಿ ಸ್ನೇಹಿತರಾಗ್ತಾ ಇದ್ದಾರೆ ಅಂದರೆ ಅಲ್ಲೂ ಒಂದು ಸ್ವಾರ್ಥ ಇದೆ. ಜನ ಯಾರು ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಇಷ್ಟಪಡ್ತಾರಂದರೆ ಯಾರ ಹತ್ರ ಬಹಳಷ್ಟು ಧನ ಇರ್ತದೋ, ಬಹಳಷ್ಟು ಸಂಪತ್ತು ಇರ್ತದೋ ಅಂಥವ್ರು ಫ್ರೆಂಡ್ಶಿಪ್ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ. ಯಾಕೆ ಇಷ್ಟಪಡ್ತಾರೆ ಅಂದರೆ ಅವ್ರ ಹತ್ರ ಇರುವಂತಹ ಧನವನ್ನು ತಮ್ಮ ಕಾರ್ಯದಲ್ಲಿ ಬಳಸಲಿಕ್ಕೋಸ್ಕರ. ಎಲ್ಲಿವರೆಗೂ ಫ್ರೆಂಡ್ಶಿಪ್ ಇಟ್ಕೊಳ್ತಾರೆ ಅಂದರೆ ಎಲ್ಲಿವರೆಗೂ ಅವ್ರು ಧನವಂತರಾಗಿರ್ತಾರೋ ಅಲ್ಲಿವರೆಗೂ ಇವ್ರ ಫ್ರೆಂಡ್ಶಿಪ್ ಇರ್ತದೆ. ಅವ್ರೇನಾದರೂ ನಾಳೆ ಎಲ್ಲ ಕಳ್ಕೊಂಡ್ರು, ಬಡವರಾದ್ರು, ಅವ್ರ ಹತ್ರ ಏನೂ ಇರಲಿಲ್ಲ ಅಂದರೆ ಇವ್ರು ಆಟೋಮೆಟಿಕ್ಕಾಗಿ ಅವರಿಂದ ದೂರ ಸರಿಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರ ಸಂಘದಿಂದ ದೂರ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಇವ್ರ ಸ್ನೇಹ ಸತ್ಯವಾದಂತಹ ಸ್ನೇಹ ಆಗಿತ್ತಾ ಅಂದರೆ ಸತ್ಯವಾದ ಸ್ನೇಹ ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಎಲ್ಲ ಪರಿಸ್ಥಿತಿಯಲ್ಲೂ ಆ ಸ್ನೇಹವನ್ನು ನಿಭಾಯಿಸಬೇಕು. ಅಂತ್ಯದವರೆಗೂ ಯಾವ ಕಾರಣಕ್ಕೂ ಒಬ್ಬರು ಇನ್ನೊಬ್ಬರು ಸ್ನೇಹವನ್ನು ಬಿಡಲೇಬಾರದು. ಅವರು ಶ್ರೀಮಂತರಿರಲಿ, ಬಡವರಿರಲಿ, ಅವ್ರಿಗೆ ಕಷ್ಟ ಇರಲಿ, ಸುಖ ಇರಲಿ, ಎಲ್ಲ ಪರಿಸ್ಥಿತಿಯಲ್ಲೂ ಸ್ನೇಹವನ್ನು ನಿಭಾಯಿಸಿದರೆ ಮಾತ್ರ ಅದನ್ನು ಸತ್ಯ ಸ್ನೇಹ ಅಂತ ಹೇಳಿ ಕರೆಯಲಾಗ್ತದೆ. ಆದರೆ ಇವತ್ತಿನ ವಾತಾವರಣದಲ್ಲಿ ಅಂತಹ ಸತ್ಯ ಸ್ನೇಹಿತರು ಬಹಳ ಕಡಿಮೆ, ಸ್ವಾರ್ಥದ ಸ್ನೇಹಿತರು ಬಹಳ ಹೆಚ್ಚಿದ್ದಾರೆ. ಇನ್ನು ಕೆಲವರು ಇಂತಹ ಸ್ನೇಹಿತರು ಇರ್ತಾರೆ, ಬಹಳ ಕ್ಲೋಸ್ ಫ್ರೆಂಡ್ ಮಾಡ್ಕೊಂಡಿರ್ತೀವಿ ನಾವು ಕೆಲವೊಮ್ಮೆ ಅವ್ರನ್ನ ಕ್ಲೋಸ್ ಫ್ರೆಂಡನ್ನಾಗಿ ಮಾಡಿಕೊಂಡು ನಾವೇನು ಮಾಡ್ತಾ ಇರ್ತೀವಿ ಅಂದರೆ ನಮ್ಮ ಮನಸ್ಸಿನ ಪ್ರತಿಯೊಂದು ಮಾತನ್ನು ಅವ್ರ ಜೊತೆ ಹಂಚಿಕೊಳ್ತಾ ಇರ್ತೀವಿ. ಎಷ್ಟೋ ಜನರ ಜೀವನದಲ್ಲಿ ನಾವು ನೋಡ್ತೀವಿ, ಅವರು ಮನೆಯಲ್ಲಿ ಏನಾದರೂ ಒಂದು ಘಟನೆ ನಡೀಲಿ, ಏನಾದರೂ ಒಂದು ಒಳ್ಳೆ ಸುದ್ದಿ ಸಿಗಲಿ, ಕೆಟ್ಟ ಸುದ್ದಿ ಸಿಗಲಿ, ಏನೇ ಒಂದು ವಿಷಯ ಗೊತ್ತಾದ ತಕ್ಷಣ ಫಸ್ಟ್ ಮನೆಯವ್ರಿಗೆ ಹೇಳೋದೇ ಇಲ್ಲ. ಅವರು ಫಸ್ಟ್ ಯಾರನ್ನ ಹುಡ್ಕೊಂಡು ಹೋಗ್ತಾರೆ, ಫಸ್ಟ್ ಈ ಸುದ್ದಿ ನನ್ನ ಫ್ರೆಂಡಿಗೆ ಹೇಳಬೇಕು. ಯಾಕೆಂದ್ರೆ ಅವ್ನು ನನ್ನ ಕ್ಲೋಸ್ ಫ್ರೆಂಡ್, ಅದಕ್ಕೆ ಫಸ್ಟ್ ಈ ಮಾತನ್ನು ಫ್ರೆಂಡಿಗೆ ಹೇಳಬೇಕು ಅಂತ ಮನೆಯವರಿಗಿಂತನೂ ಜಾಸ್ತಿ ಆ ಫ್ರೆಂಡನ್ನು ಹಚ್ಕೊಂಡಿರ್ತಾರೆ. ಮನೆಯವರಿಗೆ ಹೇಳದೇ ಇರೋ ವಿಚಾರಗಳನ್ನು ಕೂಡ ಹೋಗಿ ಆ ಫ್ರೆಂಡಿಗೆ ಹೇಳಿ ಬರ್ತಾ ಇರ್ತಾರೆ. ಯಾವಾಗ ಆ ಫ್ರೆಂಡ್ ಮುಂದೆ ಅಷ್ಟೆಲ್ಲ ಹೇಳ್ತಾ ಇರ್ತಾರೆ, ಅಷ್ಟೊಂದು ಆ ಫ್ರೆಂಡನ್ನು ಹಚ್ಕೊಂಡಿರ್ತಾರೆ,
ಕೊನೆಗೆ ಒಂದು ದಿನ ಆ ಫ್ರೆಂಡ್ಶಿಪ್ನಲ್ಲಿ ಏನಾದರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಾ, ಏನು ಸ್ನೇಹಿತ ಇದ್ದ ಆ ಸ್ನೇಹಿತನ ಮುಂದೆ ಇವನು ಏನೆಲ್ಲ ಪರ್ಸ್ನಲ್ ಮಾತುಗಳನ್ನು ಹೇಳ್ಕೊಂಡಿದ್ದ, ಮನಸ್ಸಿನ ಮಾತುಗಳನ್ನು ಹೇಳ್ಕೊಂಡಿದ್ದ, ಆ ಫ್ರೆಂಡು ತನಗೆ ಇನ್ನೊಬ್ರು ಯಾರಾದರೂ ಹೊಸ ಫ್ರೆಂಡ್ ಸಿಕ್ಕ ತಕ್ಷಣ ಇವನ್ನೆಲ್ಲ ಪರ್ಸ್ನಲ್ ಮಾತುಗಳನ್ನು ಅವನ ಮುಂದೆ ಹೇಳಿಬಿಡ್ತಾನೆ. ಅವನ ಮುಂದೆ ಹೇಳಿದ ತಕ್ಷಣ ಅವನಿಗೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ, ಆ ಫ್ರೆಂಡ್ ಏನು ಮಾಡ್ತಾನೆ, ಆ ಮಾತುಗಳನ್ನೆಲ್ಲ ಅವನಿಗೆ ಹೇಳ್ತಾನೆ. ಈ ರೀತಿ ಒಬ್ರಿಗೊಬ್ರು ಫ್ರೆಂಡ್ಶಿಪ್ ಬೆಳೀತಾ ಬೆಳೀತಾ ಆ ಯಾರ್ದೋ ಒಬ್ರು ಪರ್ಸ್ನಲ್ ವಿಚಾರವನ್ನು ಒಂದು 10 ಜನ ಫ್ರೆಂಡ್ಸ್ಗಳು ಮಾತಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾವಾಗ 10 ಜನ ಫ್ರೆಂಡ್ಸ್ಗಳು ಮಾತಾಡ್ಕೊಳ್ತಾರೋ ಕೊನೆಗೆ ಅದರಲ್ಲೊಬ್ಬ ಫ್ರೆಂಡ್ ಅದು ಯಾರ ವಿಚಾರ ಇರ್ತದೋ ಡೈರೆಕ್ಟಾಗಿ ಬಂದು ಅವನಿಗೆ ಅಂತಾನೆ, ನಿನ್ನ ಜೀವನದಲ್ಲಿ ಹೀಗಾಗಿದೆ ಅಂತೆ, ನಿನ್ನ ಜೀವನ ಹೀಗಂತೆ ಹಾಗಂತೆ ಇವರೆಲ್ಲ ಮಾತಾಡ್ತಾ ಇದ್ರು ಅಂತ ಹೇಳಿ ಅವರಿಗೆ ಹೇಳಿಬಿಡ್ತಾರೆ. ಹೇಳಿದ ತಕ್ಷಣ ಇವ್ರಿಗೆ ಬಹಳ ದುಃಖ ಆಗ್ತದೆ, ಬಹಳ ಫೀಲ್ ಆಗ್ತದೆ. ಯಾಕೆ ಫೀಲ್ ಆಗ್ತದೆ ಅಂದರೆ ನಾನು ಎಷ್ಟು ಕ್ಲೋಸ್ ಫ್ರೆಂಡ್ ಅಂತ ಹೇಳಿ ಹಚ್ಕೊಂಡಿದ್ದೆ, ಅವನನ್ನು ಬಿಟ್ಟಿರ್ತಾನೆ ಇರಲಿಲ್ಲ, ಅವನನ್ನು ಎಷ್ಟು ನಂಬಿದ್ದೆ ನಾನು. ನನ್ನ ಕ್ಲೋಸ್ ಫ್ರೆಂಡ್ ನನ್ನ ವಿಷಯವನ್ನು ಈ ರೀತಿ ಎಲ್ಲ ಕಡೆ ಪ್ರಚಾರ ಮಾಡಿಬಿಟ್ಟ, ಈ ರೀತಿ ಮಾಡ್ದ ಅಂತ ಹೇಳಿ ಕೊನೆಗೆ ಹೋಗಿ ಅವನಿಗೆ ಕೇಳ್ತಾನೆ, ನೀನು ಯಾಕೆ ಈ ರೀತಿ ಮಾಡಿದೆ, ನಿನ್ನನ್ನು ನಾನು ಇಷ್ಟೊಂದು ನಂಬಿದ್ದೆ, ನೀನು ಎಂದೂ ನನಗೆ ಮೋಸ ಮಾಡಲ್ಲ ಅಂದ್ಕೊಂಡಿದ್ದೆ, ಆದರೆ ನೀನು ನನ್ನ ಮನಸ್ಸಿನ ಮಾತುಗಳನ್ನು ಪರ್ಸ್ನಲ್ ಮಾತುಗಳನ್ನು ಬೇರೆಯವ್ರ ಮುಂದೆ ಹೋಗಿ ಯಾಕೆ ಪ್ರಚಾರ ಮಾಡಿದೆ ಅಂತ ಹೇಳಿ ಕೇಳ್ತಾನೆ. ಕೇಳಿದ ತಕ್ಷಣ ಅವನು ಹೇಳ್ತಾನೆ, ಯಾವಾಗ ನಿನ್ನ ಪರ್ಸ್ನಲ್ ಮಾತುಗಳನ್ನು ನಿನಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ವೋ, ನಿನ್ನ ಪರ್ಸ್ನಲ್ ಮಾತುಗಳನ್ನು ನಾನು ಹೇಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಇವತ್ತು ವರ್ತಮಾನ ಸಮಯದಲ್ಲಿ ಪ್ರತಿಯೊಬ್ಬ ಮನುಷ್ಯನ ವೀಕ್ನೆಸ್ ಏನು ಅಂದರೆ ಅವನಿಗೆ ಯಾವ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಬರೋದೇ ಇಲ್ಲ. ಯಾವ ಮಾತನ್ನು ಬೇರೆಯವ್ರ ಮುಂದೆ ಹೇಳಬೇಕು, ಯಾವ ಮಾತನ್ನು ಹೇಳಬಾರ್ದು ಅಂತ ಗೊತ್ತಾಗೋದೇ ಇಲ್ಲ. ಏನೇ ಘಟನೆ ಇರಲಿ, ಏನೇ ಮಾತಿರಲಿ, ತಕ್ಷಣ ಏನು ಮಾಡ್ತಾರೆ, ಅದನ್ನು ಬೇರೆಯವ್ರ ಮುಂದೆ ಹೇಳಿಬಿಡ್ತಾರೆ. ಯಾವಾಗ ನಾವು ಎಲ್ಲ ಮಾತುಗಳನ್ನು ಬೇರೆಯವ್ರ ಮುಂದೆ ಹೇಳ್ತೀವೋ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳಿ ನಾವು ನೋಡಿದಾಗ ಅಲ್ಲಿ ನಮಗೆ ನಷ್ಟನೇ ಆಗ್ತದೆ ಹೊರತು ಲಾಭ ಅಂತೂ ಆಗೋದಿಲ್ಲ. ಯಾವಾಗ ಮನಸ್ಸಿನ ಮಾತುಗಳನ್ನು ಬೇರೆಯವ್ರ ಮುಂದೆ ಹೇಳ್ತೀವೋ ಅದನ್ನು ಬೇರೆಯವರು ಅಪಪ್ರಚಾರನೂ ಮಾಡ್ತಾರೆ, ಅದರಿಂದ ಕೆಲವರು ಲಾಭನೂ ಪಡ್ಕೊಳ್ತಾರೆ. ಏನಾದರೂ ಪರ್ಸ್ನಲ್ ಮಾತು ಹೇಳಿದ್ರು ಅಂದರೆ ಅವ್ರನ್ನ ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡಿ ಲಾಭ ಕೂಡ ಪಡ್ಕೊಳ್ಳುವಂತಹ ಜನರು ಇವತ್ತಿದ್ದಾರೆ. ಈ ರೀತಿ ಅನೇಕ ರೀತಿಯ ಸ್ನೇಹಿತರನ್ನು ಇವತ್ತು ಜೀವನದಲ್ಲಿ ನಾವು ನೋಡ್ತೀವಿ. ಯಾವಾಗ ಜನ ನಮಗೆ ಮೋಸ ಮಾಡ್ತಾರೋ, ಸ್ನೇಹಿತರು ಕೈ ಕೊಡ್ತಾರೆ, ಮೋಸ ಮಾಡ್ತಾರೆ, ಆಗ ಆ ಸ್ನೇಹ ಹೋಗಿ ನಮಗೆ ಅವ್ರ ಬಗ್ಗೆ ಶತ್ರುತ್ವ ಬೆಳೀಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ಅಂದರೆ ಆ ಸ್ನೇಹಿತರ ಜೊತೆಗಿರುವಂತಹ ಸ್ನೇಹವನ್ನು ಕಟ್ ಮಾಡ್ಕೊಳ್ತೀವಿ, ನಮ್ಮ ಜೀವನದಲ್ಲಿ ನಾವು ಶತ್ರುತ್ವವನ್ನು ಅವ್ರ ಜೊತೆಗೆ ಜೋಡಿಸ್ಬಿಡ್ತೀವಿ. ಯಾವಾಗ ಶತ್ರುತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಹೋಗ್ತೀವೋ ಆಗ ನಾವು ಅವ್ರಿಗೊಂದು ಕೆಟ್ಟದ್ದು ಮಾಡ್ತೀವಿ, ರಿಟರ್ನ್ ಆಗಿ ಅವರು ನಮಗೆ ಒಂದು ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹಾಗಿದ್ರೆ ನಮ್ಮ ಜೀವನದಲ್ಲಿ ನಮಗೆ ಯಾರೂ ಶತ್ರುಗಳು ಇರಬಾರ್ದು, ಎಲ್ಲರನ್ನೂ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋ ಕಲೆ ನನಗೆ ಗೊತ್ತಾಗಬೇಕು ಅಂದರೆ ನನ್ನ ಜೀವನದಲ್ಲಿ ನಾನು ಈ ಗುಣವನ್ನು ಅಭ್ಯಾಸವನ್ನು ಮಾಡ್ಕೊಳ್ಬೇಕು. ಸರ್ವ ಮನುಷ್ಯರನ್ನು ಸ್ನೇಹಿತರನ್ನಾಗಿ ಮಾಡಿಕೊಂಡ್ರೂ ಕೂಡ ನಾನು ಯಾರ ಮುಂದಿನೂ ನನ್ನ ಮನಸ್ಸಿನ ಮಾತುಗಳನ್ನು ಹೇಳಬಾರ್ದು. ಇನ್ನು ನನ್ನ ಮನಸ್ಸಿನ ಮಾತುಗಳನ್ನು ನನಗೆ ಮನಸ್ಸಿನಲ್ಲಿ ಇಟ್ಕೊಳ್ಳಿಕ್ಕೆ ಆಗೋದಿಲ್ಲ, ನನಗೆ ಯಾರಾದರೂ ಒಬ್ಬರು ಬೇಕೇ ಬೇಕು ಹೇಳಲಿಕ್ಕೆ ಅಂದರೆ ನನ್ನ ಜೀವನದಲ್ಲಿ ನಾನು ಇದು ಒಂದು ಅಭ್ಯಾಸ ಮಾಡಬೇಕು. ಸರ್ವ ಮನುಷ್ಯರನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋದ್ರ ಜೊತೆಗೆ ಪರಮಾತ್ಮನನ್ನೇ ನನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳುವಂತಹ ಅಭ್ಯಾಸ ಮಾಡ್ಕೊಳ್ಬೇಕು. ಅದಕ್ಕೆ ಶರಣರೇನು ಹೇಳ್ತಾರೆ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಎಲ್ಲ ನನಗೆ ನೀನೇ ಅಂತ ಹೇಳೋರು ಹೇಳ್ತಾರೆ. ಅಂದರೆ ಅವನು ನನಗೆ ಫ್ರೆಂಡ್ ಆಗಿದ್ದಾನೆ, ಅವನು ನನಗೆ ಸಖ ಆಗಿದ್ದಾನೆ, ಅವನು ನನ್ನ ಸ್ನೇಹಿತ ಆಗಿದ್ದಾನೆ ಅಂತ ನಾವೇನಾದರೂ ತಿಳ್ಕೊಂಡು ಪರಮಾತ್ಮನ ಜೊತೆಗೆ ಸ್ನೇಹವನ್ನು ಬೆಳೆಸಿದ್ವಿ ಅಂದರೆ ಪರಮಾತ್ಮನಿಂದ ನಾವು ಸತ್ಯ ಸ್ನೇಹದ ಅನುಭವವನ್ನು ಜೀವನದಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಉದಾಹರಣೆ ಅಂದರೆ ನಾವೆಲ್ಲ ಕೃಷ್ಣನ ಉದಾಹರಣೆಯನ್ನು ಕೇಳ್ತೀವಿ. ಕೃಷ್ಣನನ್ನು ಸುಧಾಮ ತನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದ. ಕೃಷ್ಣನಿಗೂ ಮತ್ತು ಸುಧಾಮನಿಗೂ ಪರಸ್ಪರ ಇಷ್ಟು ಸ್ನೇಹ ಇತ್ತು, ಅವರು ಒಬ್ರನ್ನೊಬ್ರು ಬಿಟ್ಟಿರ್ತಾನೆ ಇರಲಿಲ್ಲ. ಅವರಿಬ್ಬರು ಹೇಗಿದ್ರು ಗುರುಕುಲದಲ್ಲಿ ಅಂದರೆ ಸದಾ ಕಾಲಕ್ಕೂ ಒಬ್ರು ಜೊತೆಗಿರೋ ಕಾರಣ, ಒಬ್ರನ್ನ ಬಿಟ್ಟು ಒಬ್ರು ಇಲ್ಲದೆ ಇರೋ ಕಾರಣ ಮುಂದೆ ಯಾವಾಗ ಸುಧಾಮನಿಗೆ ಅವನ ಜೀವನದಲ್ಲಿ ಬಹಳ ಕಷ್ಟ ಬಂದಿತ್ತು, ಯಾವಾಗ ಅವನಿಗೆ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಆಗದೆ ಇರುವಷ್ಟು ಬಡತನ ಬಂದಿತ್ತು, ಆ ಟೈಮಿಗೆ ಕೃಷ್ಣ ಏನು ಮಾಡ್ದ, ಅವನಿಗೆ ಬಹಳಷ್ಟು ಹೆಲ್ಪನ್ನು ಮಾಡ್ದ. ಯಾಕೆಂದ್ರೆ ಅವನು ಕೃಷ್ಣನನ್ನ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದ ಅಂತ ಹೇಳಿ ನಾವೆಲ್ಲ ಕೇಳ್ತೀವಿ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಾವು ಇಷ್ಟೆಲ್ಲ ಫ್ರೆಂಡ್ಸ್ಗಳನ್ನು ಮಾಡ್ಕೊಳ್ಳೋದ್ರ ಜೊತೆಗೆ ನಾವೇನಾದರೂ ಪರಮಾತ್ಮನನ್ನು ನಮ್ಮ ಸ್ನೇಹಿತನನ್ನಾಗಿ ಮಾಡಿಕೊಂಡ್ರೆ ಆ ಪರಮಾತ್ಮನೂ ಕೂಡ ನಮಗೆ ಯಾವ್ಯಾವಾಗ ಕಷ್ಟದ ಪರಿಸ್ಥಿತಿ ಬರ್ತದೋ ಆ ಟೈಮಿಗೆ ಅವಶ್ಯವಾಗಿ ನಮಗೆ ಸಹಯೋಗವನ್ನು ಕೊಟ್ಟೇ ಕೊಡ್ತಾನೆ. ಆದರೆ ಜನ ಇವತ್ತು ಜನರನ್ನು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ, ಆದರೆ ಜನ ಯಾರು ಇವತ್ತು ಪರಮಾತ್ಮನನ್ನು ಫ್ರೆಂಡ್ಶಿಪ್ ಮಾಡೋದೇ ಇಲ್ಲ. ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಖುದಾ ಪರಮಾತ್ಮ ಏನಿದ್ದಾನೆ ಅವನನ್ನು ಯಾರು ದೋಸ್ತನನ್ನಾಗಿ ಮಾಡ್ಕೊಳ್ತಾರೋ
ಅವ್ರ ಜೀವನದಲ್ಲಿ ಎಂದೂ ಯಾವುದೇ ಪ್ರಕಾರದ ಕಷ್ಟ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ನಾವು ಕೇಳ್ತೀವಿ. ಆ ರೀತಿ ಖುದಾನನ್ನು ದೋಸ್ತನನ್ನಾಗಿ ಮಾಡ್ಕೊಂಡಂತಹ ಒಬ್ಬ ಹುಡುಗನ ಬಗ್ಗೆ ನಮಗೆಲ್ಲ ಗೊತ್ತಿದೆ. ಆ ಹುಡುಗ ಖುದಾನನ್ನೇ ತನ್ನ ಫ್ರೆಂಡನ್ನಾಗಿ ಮಾಡ್ಕೊಂಡಿದ್ದ. ಖುದಾನನ್ನ ಫ್ರೆಂಡನ್ನಾಗಿ ಮಾಡ್ಕೊಂಡಿರೋ ಕಾರಣ, ಪರಮಾತ್ಮನನ್ನ ಫ್ರೆಂಡನ್ನಾಗಿ ಮಾಡ್ಕೊಂಡಿರೋ ಕಾರಣ ಅವನಿಗೆ ಯಾವ್ಯಾವಾಗ ಕಷ್ಟ ಬರ್ತಿತ್ತೋ, ಯಾವ್ಯಾವಾಗ ಸಮಸ್ಯೆ ಬರ್ತಿತ್ತೋ, ಪರಮಾತ್ಮವನ್ನ ಆ ಎಲ್ಲ ಕಷ್ಟವನ್ನ ಸಮಸ್ಯೆಯನ್ನ ದೂರ ಮಾಡ್ತಿದ್ದ ಅಂತ ಹೇಳಿ ನಾವು ಕೇಳ್ತೀವಿ. ಆ ಹುಡುಗ ಬಡವಾಗಿದ್ದ, ಆದರೆ ಖುದಾನನ್ನ ಫ್ರೆಂಡ್ ಮಾಡ್ಕೊಂಡಿರೋ ಕಾರಣ ಯಾವಾಗ ಅವ್ರ ಊರಿನಲ್ಲಿ ಆ ಊರಿನ ರಾಜನನ್ನ ಆರಿಸ್ತಾ ಇದ್ರು, ಆ ಟೈಮಿಗೆ ಖುದಾ ಇವನನ್ನೇ ಕರ್ಕೊಂಡೋಗಿ ರಾಜನನ್ನಾಗಿ ಮಾಡ್ದ ಅಂತ ಹೇಳಿ ನಾವು ಖುದಾ ದೋಸ್ತ್ನ ಕಥೆಯಲ್ಲಿ ಕೇಳ್ತೀವಿ. ರಾಜನನ್ನಾಗಿ ಮಾಡಿದ ಮೇಲೂ ಕೂಡ ಆ ಊರಿನ ಜನರ ಪದ್ಧತಿ ಏನಿರ್ತದೆ, ಆ ಊರಿನಲ್ಲಿ ಯಾರು ರಾಜ ಆಗ್ತಾರೋ ಅವರು 1 ವರ್ಷ ಆದಮೇಲೆ ಅವ್ರನ್ನ ಕಾಡಿನಲ್ಲಿ ಒಯ್ದು ಬಿಟ್ಟು ಬರೋದು. ಅಲ್ಲಿರುವಂತಹ ಪ್ರಾಣಿಗಳೆಲ್ಲ ಆ ರಾಜನನ್ನ ತಿನ್ನೋದು ಅನ್ನುವಂತಹ ಪದ್ಧತಿ ಇರ್ತದೆ. ಈ ರೀತಿ 1 ವರ್ಷ ರಾಜ್ಯ ಆಳ್ಲಿಕ್ಕೋಸ್ಕರ ಆ ರಾಜ್ಯದಲ್ಲಿ ರಾಜ ಆಗಬೇಕು ಅಂತ ಯಾವ ಒಬ್ಬ ವ್ಯಕ್ತಿನೂ ರಾಜ ಆಗಲಿಕ್ಕೆ ರೆಡಿನೇ ಇರೋದಿಲ್ಲ ಆ ಊರಿನಲ್ಲಿ. ಆದರೆ ಖುದಾ ದೋಸ್ತ್ ಇವನಿಗೇನು ಹೇಳ್ತಾನೆ, ಖುದಾ ಹೇಳ್ತಾನೆ ಆ ಹುಡುಗನಿಗೆ, ನೀನು ಹೋಗಿ ರಾಜ ಆಗು, ನಿನ್ನನ್ನು ನಾನು ಕಾಪಾಡ್ತೀನಿ ಅಂತ ಹೇಳ್ತಾನೆ. ಈ ಹುಡುಗ ಹೋಗಿ ರಾಜ ಆದಮೇಲೆ 1 ವರ್ಷ ತನ್ನ ಪೀರಿಯಡ್ನಲ್ಲಿ ಅವನ ರಾಜ್ಯವನ್ನು ಆಳ್ತಾನೆ. ಎಲ್ಲ ಪ್ರಜೆಗಳಿಗೂ ಬಹಳ ಪ್ರೀತಿಯನ್ನು ಕೊಡು, ಬಹಳ ಸುಖ ಕೊಡು ಅಂತ ಹೇಳಿ ಖುದಾ ಹೇಳ್ಕೊಟ್ಟಿರ್ತಾನೆ. ಆ ರೀತಿ ಪರಮಾತ್ಮ ಹೇಳ್ಕೊಟ್ಟಿರೋ ಕಾರಣ ತನ್ನ ಫ್ರೆಂಡಿನ ಮಾತಿನಂತೆ ಆ ಹುಡುಗ ಎಲ್ಲ ಪ್ರಜೆಗಳನ್ನು ಬಹಳ ಪ್ರೀತಿಯಿಂದನೇ ನೋಡ್ಕೊಳ್ತಿರ್ತಾನೆ, ಬಹಳ ಸ್ನೇಹದಿಂದ ನೋಡ್ಕೊಳ್ತಿರ್ತಾನೆ, ಅವ್ರಿಗೆ ಸುಖನೇ ಕೊಡ್ತಾ ಇರ್ತಾನೆ. 1 ವರ್ಷ ಮುಗೀತದೆ. ಈ ಖುದಾ ದೋಸ್ತ್ನ ಫ್ರೆಂಡ್ ಏನಿದ್ದ, ಖುದಾನ್ ಫ್ರೆಂಡ್ ಏನಿದ್ದ, ಅವನದು ರಾಜ್ಯದ ಟೈಮ್ ಮುಗಿದು ಅವನನ್ನು ಕಾಡಿಗೆ ಬಿಟ್ಟು ಬರೋ ಟೈಮ್ ಬರ್ತದೆ. ಬಿಟ್ಟು ಬರೋ ಟೈಮ್ ಬಂದ ತಕ್ಷಣ ಊರಿನಲ್ಲಿರೋ ಎಲ್ಲ ಪ್ರಜೆಗಳು ಇಷ್ಟು ಒಳ್ಳೆ ರಾಜನನ್ನು ನಾವು ಕಳ್ಕೊಳ್ತಿದ್ದೀವಲ್ಲ ಅಂತ ಬಹಳ ದುಃಖ ಪಡ್ತಾ ಇರ್ತಾರೆ. ಆದರೆ ಇವನು ಮಾತ್ರ ಸ್ವಲ್ಪನೂ ದುಃಖ ಪಡ್ತಾನೆ ಇಲ್ಲ. ಖುದಾನನ್ನ ಫ್ರೆಂಡ್ ಮಾಡ್ಕೊಂಡಿರೋ ಹುಡುಗ ಅವನೇನು ಮಾಡ್ತಾನೆ, ಸಹಜವಾಗಿಯೇ ಕಾಡಿಗೆ ಹೋಗ್ಲಿಕ್ಕೆ ರೆಡಿ ಆಗ್ತಾನೆ. ಆಗ ಕಾಡಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಂತಹ ಅಂಬಿಗ ಆ ನೌಕೆಯಲ್ಲಿ ನದಿಯಲ್ಲಿ ದಾಟಿಸಿ ಆ ಕಡೆ ಕಾಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಆ ಅಂಬಿಗನ ಈ ರಾಜನನ್ನು ನೋಡಿ ಆಶ್ಚರ್ಯ ಆಗ್ತದೆ. ಹೇಳ್ತಾನೆ ಅಂಬಿಗ, ಇಲ್ಲಿಯವರೆಗೆ ಎಷ್ಟು ಜನ ಈ ರಾಜ್ಯದಲ್ಲಿ ರಾಜ್ಯ ಆಳಿದ್ದಾರೆ, ಅವ್ರನ್ನ ಕಾಡಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಅವರಿಷ್ಟು ಅಳ್ತಿದ್ರು, ಚೀರ್ತಿದ್ರು, ನಮ್ಮನ್ನು ಬಿಟ್ಬಿಡ್ರಿ, ನಮ್ಮನ್ನು ಕಾಡಿನಲ್ಲಿ ಬಿಡಬೇಡ್ರಿ ಅಂತ ಕೂಗ್ತಿದ್ರು. ಅದ್ರ ಜೊತೆಗೆ ಅವ್ರನ್ನ ಕರ್ಕೊಂಡು ಬರ್ಬೇಕಂದ್ರೆ 10 ಜನ ಕರ್ಕೊಂಡು ಬಂದು ಅವ್ರನ್ನ ಇಲ್ಲಿ ಕೂಡಿಸ್ಬೇಕಿತ್ತು. ನೀನು ನೋಡಿದ್ರೆ ಎಷ್ಟು ಸಹಜವಾಗಿ ಬರ್ತಾ ಇದೆಯಾ, ಇಷ್ಟು ಖುಷಿಯಿಂದ ಬರ್ತಿದ್ದೀಯಲ್ಲ ಅಂತ ಕೇಳ್ತಾನೆ. ಕೇಳಿದ ತಕ್ಷಣ ಆ ಹುಡುಗ ಹೇಳ್ತಾನೆ, ಅದ್ರದ್ದೆಲ್ಲ ನೀನು ಯಾಕೆ ವಿಚಾರ ಮಾಡ್ತೀಯ, ನನ್ನ ಕಾಡಿಗೆ ಕರ್ಕೊಂಡು ಹೋಗಿ ಬಿಡು ನೋಡೋಣ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಅಂಬಿಗ ಕಾಡಿಗೆ ಕರ್ಕೊಂಡು ಹೋಗಿ ನೋಡ್ತಾನೆ, ಅಲ್ಲಿ ಕಾಡಿರೋದ್ರ ಬದಲು ಒಂದು ಸುಂದರ ರಾಜ್ಯನ ನಿರ್ಮಾಣ ಆಗಿರ್ತದೆ. ಅಂದರೆ ಈ ಹುಡುಗ ಖುದಾನನ್ನ ಫ್ರೆಂಡನ್ನಾಗಿ ಮಾಡ್ಕೊಂಡಿರೋ ಕಾರಣ ಅವನೇನು 1 ವರ್ಷ ಟೈಮ್ ರಾಜ್ಯ ಆಳ್ತಿರ್ತಾನೋ ಆಗ ಆ ಪರಮಾತ್ಮ ಅವನಿಗೆ ಹೇಳ್ಕೊಡ್ತಾನೆ, ಅಲ್ಲೇನು ಕಾಡಿದೆ ಆ ಕಾಡನ್ನೆಲ್ಲ ಕಟ್ ಮಾಡಿಸಿ ಅಲ್ಲಿ ಒಂದು ಸುಂದರ ನಗರವನ್ನೇ ನಿರ್ಮಾಣ ಮಾಡಿಸು, ಅಲ್ಲಿ ನಿನ್ನ ಸೈನಿಕರನ್ನು ಬಿಡು, ಒಳ್ಳೆ ರಾಜ್ಯ ಮಹಲನ್ನ ನಿರ್ಮಾಣ ಮಾಡಿಸು ಅಂತ ಹೇಳ್ಕೊಟ್ಟಿರ್ತಾನೆ. ಆ ರೀತಿ ರಾಜ್ಯವನ್ನು ನಿರ್ಮಾಣ ಮಾಡಿರೋ ಕಾರಣ ಈ ಹುಡುಗಂದು ಯಾವಾಗ ಟೈಮ್ ಮುಗೀತೋ ಕೊನೆಗೆ ಆ ರಾಜ್ಯದಲ್ಲಿ ಹೋಗಿ ಅವನು ರಾಜ ಆಗ್ಬಿಡ್ತಾನೆ. ಕೊನೆಗೆ ಎಲ್ಲ ಪ್ರಜೆಗಳಿಗೂ ಸಂದೇಶ ಕಳಿಸ್ತಾನೆ, ನಿಮಗೆ ಯಾರ್ಯಾರಿಗೆ ನಾನು ಇಷ್ಟ ಇದ್ದೀನೋ ನೀವೆಲ್ಲ ನನ್ನ ರಾಜ್ಯಕ್ಕೆ ಬರಬಹುದು ಅಂತ. ಎಲ್ಲ ಪ್ರಜೆಗಳನ್ನು ಸುಖ ಶಾಂತಿಯಿಂದ ನೋಡ್ಕೊಂಡಿರೋ ಕಾರಣ ಈ ರಾಜ್ಯದಲ್ಲಿರೋ ಎಲ್ಲ ಪ್ರಜೆಗಳು ಮತ್ತೆ ಆ ರಾಜನ ಹತ್ರ ಬಂದ್ಬಿಡ್ತಾರೆ. ಅಂದರೆ ಅವನು ಖುದಾನನ್ನ ದೋಸ್ತನನ್ನಾಗಿ ಮಾಡ್ಕೊಂಡಿದ್ದಕ್ಕೆ ಅವನನ್ನು ರಾಜನನ್ನಾಗಿನೂ ಮಾಡ್ದ. ಯಾವಾಗ ಅವನಿಗೆ ಸಾವು ಬಂತು ಆ ಟೈಮಿಗೆ ಸಾವಿನಿಂದನೂ ಬಚಾವ್ ಮಾಡಿ ಮತ್ತೆ ರಾಜ್ಯ ಪದವಿಯನ್ನು ಖುದಾ ಕೊಟ್ಟ ಅಂತ ಹೇಳಿ ಖುದಾ ದೋಸ್ತನ ಕಥೆಯಲ್ಲಿ ನಾವು ಕೇಳ್ತೀವಿ. ಅದೇ ರೀತಿ ನಮ್ಮ ಜೀವನದಲ್ಲೂ ನಾವೇನಾದರೂ ಪರಮಾತ್ಮನನ್ನು ನಮ್ಮ ಸತ್ಯ ಸ್ನೇಹಿತನನ್ನಾಗಿ ಮಾಡಿಕೊಂಡ್ರೆ, ಯಾವ ರೀತಿ ಕೃಷ್ಣ ಸುಧಾಮರಿದ್ರು, ಯಾವ ರೀತಿ ಖುದಾ ದೋಸ್ತಿದ್ರು, ಆ ರೀತಿ ನಾವು ಸ್ನೇಹಿತನನ್ನಾಗಿ ಮಾಡಿಕೊಂಡ್ರೆ ನಮ್ಮ ಎಷ್ಟಾದರೂ ಮನಸ್ಸಿನ ಮಾತುಗಳನ್ನು ಪರಮಾತ್ಮನ ಮುಂದೆ ಹೇಳ್ಕೊಳ್ಳಿ. ಪರಮಾತ್ಮ ಎಂದೂ ಕೂಡ ಯಾರ ಮುಂದೆ ಹೋಗಿ ನಮ್ಮ ಮನಸ್ಸಿನ ಮಾತನ್ನು ಪ್ರಚಾರ ಮಾಡೋದೇ ಇಲ್ಲ. ಉಳಿದಿರೋ ಎಲ್ಲ ಫ್ರೆಂಡ್ಸ್ ಏನು ಮಾಡ್ತಾರೆ, ಮಾತುಗಳನ್ನು ಪ್ರಚಾರ ಮಾಡ್ತಾರೆ. ಆದರೆ ಪರಮಾತ್ಮ ನಮ್ಮ ಮನಸ್ಸಿನ ಮಾತನ್ನು ಪ್ರಚಾರ ಮಾಡೋದಿಲ್ಲ. ಬೇರೆ ಫ್ರೆಂಡ್ಸ್ ಮುಂದೆ ನಮ್ಮ ಕಷ್ಟ ಹೇಳ್ಕೊಂಡ್ರೆ ಅವರು ಬರೀ ಕೇಳ್ತಾರೆ, 4 ಸಮಾಧಾನದ ಮಾತಷ್ಟೇ ಹೇಳ್ತಾರೆ. ಆದರೆ ಪರಮಾತ್ಮನನ್ನ ಫ್ರೆಂಡನ್ನಾಗಿ ಮಾಡಿಕೊಂಡು ನಮ್ಮ ಮನಸ್ಸಿನ ಮಾತನ್ನು ಹೇಳಿದರೆ ಪರಮಾತ್ಮ ಬರೀ ಕೇಳಿ ಸಮಾಧಾನ ಹೇಳೋದಿಲ್ಲ, ಆ ಸಮಸ್ಯೆಯನ್ನೇ ನಮ್ಮ ಜೀವನದಿಂದ ಪಾರು ಮಾಡಿಬಿಡ್ತಾರೆ. ಸದಾ ಕಾಲಕ್ಕೂ ಆ ಸಮಸ್ಯೆಯಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡಿಬಿಡ್ತಾರೆ. ಆದರೆ ಪರಮಾತ್ಮನ ಫ್ರೆಂಡ್ಶಿಪ್ ಮಾಡಬೇಕಾದ್ರೆ ನಮಗೆ ಬೇರೆ ಯಾವುದಾದ್ರೂ ವ್ಯಕ್ತಿಗಳನ್ನು ಫ್ರೆಂಡ್ಶಿಪ್ ಮಾಡಬೇಕಾದ್ರೆ, ಯಾವುದಾದ್ರೂ ದೊಡ್ಡ ವ್ಯಕ್ತಿ ಫ್ರೆಂಡ್ಶಿಪ್ ಮಾಡಬೇಕಂದ್ರೆ ಅವನಂತೆಯೇ ಡ್ರೆಸ್ ಮಾಡ್ಕೊಳ್ಬೇಕು, ಅವನಂಗೆ ಇರಬೇಕು, ಅವನಂಗೆ ಓಡಾಡೋದನ್ನು ಕಲಿಬೇಕು, ಅವನಂಗೆ ಖರ್ಚು ಮಾಡೋದನ್ನು ಕಲಿಬೇಕು, ಅವಾಗ ಮಾತ್ರ ವ್ಯಕ್ತಿಗಳು ಫ್ರೆಂಡ್ ಆಗ್ತಾರೆ. ಆದರೆ ಪರಮಾತ್ಮನ ಸ್ನೇಹದಲ್ಲಿ ಹಾಗಲ್ಲ. ನಮ್ಮ ಮನಸ್ಸು ಸತ್ಯ ಇತ್ತು ಅಂದರೆ ನಾವು 1 ಸೆಕೆಂಡ್ನಲ್ಲಿ ಪರಮಾತ್ಮನನ್ನು ಸ್ನೇಹಿತನನ್ನಾಗಿ ಮಾಡ್ಕೊಂಡು ಬಿಡಬಹುದು. ಯಾವಾಗ ನಾವು ಪರಮಾತ್ಮನನ್ನು ನಮ್ಮ ಸತ್ಯ ಮಿತ್ರನನ್ನಾಗಿ ಮಾಡ್ಕೊಳ್ತೀವೋ ಆಗ ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋದೇ ಇರೋದಿಲ್ಲ. ಯಾಕಂದ್ರೆ ನಾವು ಫ್ರೆಂಡ್ಸ್ಗಳ ಮುಂದೆ ಕಷ್ಟ ಹೇಳ್ಕೊಂಡ್ರೆ ಆ ಫ್ರೆಂಡ್ಸ್ ನಮಗೆ ಹೆಲ್ಪ್ ಮಾಡ್ಬೇಕು ಅಂದ್ಕೊಂಡ್ರೂ ಕೂಡ ಎಲ್ಲ ಟೈಮಿಗೂ ಆ ಫ್ರೆಂಡ್ಸಿಗೆ ಹೆಲ್ಪ್
ಕೆಲವೊಮ್ಮೆ ಈ ರೀತಿ ಫ್ರೆಂಡ್ಸ್ ಇರ್ತಾರೆ, ನಾನು ನಿನಗೆ ಹೆಲ್ಪ್ ಮಾಡ್ಬೇಕಂತಿದ್ದೆ ನಿನ್ನ ಕಷ್ಟದಲ್ಲಿ, ಆದರೆ ಇದೇ ಟೈಮಿಗೆ ನನಗೂ ಒಂದು ಇಂತಹ ಸಮಸ್ಯೆ ಬಂದಿದೆ, ನಿನ್ನ ಸಮಸ್ಯೆಗೆ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅಂದರೆ ಆ ಫ್ರೆಂಡ್ಸ್ ಬೇಕಾದ್ರೆ ನಮಗೆ ಕೈ ಕೊಡಬಹುದು, ಟೈಮ್ನಲ್ಲಿ ಮೋಸ ಮಾಡಬಹುದು, ಟೈಮ್ ಬಂದಾಗ ಅವ್ರು ಬಂದು ನಮಗೆ ಹೆಲ್ಪ್ ಮಾಡದೇ ಇರಬಹುದು. ಆದರೆ ನಾವು ಪರಮಾತ್ಮನನ್ನು ನಮ್ಮ ಸತ್ಯ ಸ್ನೇಹಿತನನ್ನಾಗಿ ಮಾಡಿಕೊಂಡ್ರೆ, ಸತ್ಯ ಸ್ನೇಹಿತನಾದಂತಹ ಪರಮಾತ್ಮ ಎಂದೂ ಯಾವ ಕಾರಣಕ್ಕೂ ಯಾವ ಪರಿಸ್ಥಿತಿಯಲ್ಲೂ ನಮ್ಮನ್ನು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕೈ ಬಿಡೋದಿಲ್ಲ ಅಂದರೆ, ನಾವು ಮನಸ್ಸಿನಿಂದ ಒಮ್ಮೆ ಪರಮಾತ್ಮ ನೀನು ನನ್ನ ಸ್ನೇಹಿತ ಅಂತ ಹೇಳಿ ಅವನನ್ನು ಸ್ವೀಕಾರ ಮಾಡಿದರೆ, ಎಂತಹ ಪರಿಸ್ಥಿತಿಯಲ್ಲೂ ಪರಮಾತ್ಮ ಸಹಜವಾಗಿ ನಮ್ಮ ಸ್ನೇಹವನ್ನು ನಿಭಾಯಿಸ್ತಾರೆ. ಅವ್ರು ಯಾವ ಕಾರಣಕ್ಕೂ ನಮಗೆ ಮೋಸವನ್ನು ಮಾಡೋದಿಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಸರ್ವರೂ ನಮ್ಮ ಸ್ನೇಹಿತರಾಗಿ ಉಳಿಬೇಕು ಅಂದರೆ ಸರ್ವರ ಜೊತೆಗೆ ಸ್ನೇಹವನ್ನು ಬೆಳೆಸಬೇಕು. ಆದರೆ ಮನಸ್ಸಿನ ಸ್ನೇಹವನ್ನು ಸರ್ವರ ಜೊತೆಗೂ ಇಡಬಾರ್ದು. ನಮ್ಮ ಮನಸ್ಸಿನ ಸ್ನೇಹವನ್ನು ಒಬ್ಬ ಪರಮಾತ್ಮನ ಜೊತೆಗೆ ಇಡಬೇಕು. ಯಾವಾಗ ಮನಸ್ಸಿನ ಸ್ನೇಹವನ್ನು ಪರಮಾತ್ಮನ ಜೊತೆಗಿಟ್ಟು ಸರ್ವರನ್ನು ಸ್ನೇಹಿತರನ್ನಾಗಿ ಮಾಡ್ಕೊಳ್ತೀವೋ, ಆಗ ಸರ್ವರ ಜೊತೆಗೂ ನಮ್ಮ ಸ್ನೇಹ ಪ್ರೀತಿಯ ಸ್ನೇಹನೇ ಇರ್ತದೆ, ವಿಶ್ವಾಸದ ಸ್ನೇಹನೇ ಇರ್ತದೆ. ಯಾಕಂದರೆ ನಮ್ಮ ಮನಸ್ಸಿನ ಮಾತನ್ನು ಅವ್ರ ಮುಂದೆ ಹೇಳೋದಿಲ್ಲ, ನಾವು ಯಾವುದೇ ಇಚ್ಛೆಯನ್ನು ಕೂಡ ಅವ್ರ ಮುಂದೆ ಇಟ್ಕೊಳ್ಳೋದಿಲ್ಲ. ಇವತ್ತು ಜಗತ್ತಿನಲ್ಲಿ ಎಲ್ಲರೂ ಸ್ನೇಹನು ಕೆಡಲಿಕ್ಕೆ ಕಾರಣ ಏನು ಅಂದರೆ, ಪ್ರತಿಯೊಬ್ಬರು ಸ್ನೇಹ ಮಾಡ್ತಾರೆ ನಿಜ, ಆದರೆ ನಿಸ್ವಾರ್ಥ ಸ್ನೇಹ ಎಲ್ಲೂ ಯಾರಿಗೂ ಸಿಗ್ತಾ ಇಲ್ಲ. ಇವತ್ತು ಸ್ನೇಹ ಸಿಗಬೇಕು ಅಂತ ಜನ ಹೋಗಿ ಫ್ರೆಂಡ್ಶಿಪ್ ಮಾಡಿದ ಮೇಲೆ ಸ್ವಲ್ಪ ದಿನದಲ್ಲಿ ಗೊತ್ತಾಗ್ತದೆ, ನಾನು ಯಾರು ಫ್ರೆಂಡ್ಶಿಪ್ ಮಾಡಿದ್ದೀನೋ ಅವರು ಒಳ್ಳೆ ಸ್ನೇಹಿತರು ಅಲ್ಲ, ಅವರು ಸ್ವಾರ್ಥಿಗಳು ಅಂತ ಹೇಳಿ ಗೊತ್ತಾದ ತಕ್ಷಣ ಮನುಷ್ಯನಿಗೆ ಬಹಳ ದುಃಖ ಆಗ್ತದೆ. ಅಂದರೆ ಇಡೀ ಜಗತ್ತಿನಲ್ಲಿ ಎಲ್ಲ ಮನುಷ್ಯರು ನಿಸ್ವಾರ್ಥ ಸ್ನೇಹಕ್ಕೋಸ್ಕರ ಹುಡುಕ್ತಾ ಇದ್ದಾರೆ, ಸತ್ಯ ಸ್ನೇಹಕ್ಕೋಸ್ಕರ ಹುಡುಕ್ತಾ ಇದ್ದಾರೆ. ಆದರೆ ಜಗತ್ತಿನ ವ್ಯಕ್ತಿಗಳಿಗೆ ಸತ್ಯ ಅಥವಾ ನಿಸ್ವಾರ್ಥ ಸ್ನೇಹವನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇವತ್ತು ಏನಾದರೂ ಒಂದು ಪ್ರಾಪ್ತಿ ಆದರೆ ಮಾತ್ರ ಜನ ಏನು ಮಾಡ್ತಾರೆ, ಸ್ನೇಹವನ್ನು ಬೆಳೆಸ್ತಾರೆ. ಆದರೆ ನಮ್ಮ ಸ್ನೇಹ ಹೇಗಿರಬೇಕು ಅಂದರೆ, ನಾವು ಯಾರ ಜೊತೆಗೆ ಸ್ನೇಹವನ್ನು ಬೆಳೆಸಿದ್ರೂ ಅಲ್ಲಿ ಯಾರಿಂದನೂ ಏನನ್ನೂ ಅಪೇಕ್ಷೆ ಮಾಡಬಾರ್ದು. ಸದಾ ಕಾಲಕ್ಕೂ ನಾವು ಅವರಿಗೆ ನಿಸ್ವಾರ್ಥ ಸ್ನೇಹವನ್ನೇ ಕೊಡಬೇಕು. ಇನ್ನು ನಮಗೇನಾದರೂ ಅಪೇಕ್ಷೆ ಇದೆ, ಇನ್ನೇನಾದರೂ ನಮ್ಮದು ಡಿಮ್ಯಾಂಡ್ ಇದೆ ಅಂದರೆ, ನಮ್ಮ ಸ್ನೇಹವನ್ನು ಆ ಪರಮಾತ್ಮ ಏನು ಸ್ನೇಹಿತ ಇದ್ದಾನೆ ಅವನ ಜೊತೆಗೆ ನಾವು ಬೆಳೆಸಿ ಅಲ್ಲಿ ಏನು ಡಿಮ್ಯಾಂಡ್ ಮಾಡಿದರೂ ಅಲ್ಲಿ ಪ್ರಾಪ್ತಿನೂ ಇದೆ, ಅಲ್ಲಿ ಏನು ಮಾತಾಡಲಿಕ್ಕೂ ನಮಗೆ ಅವಕಾಶ ಇದೆ. ಇನ್ನು ಪರಮಾತ್ಮನನ್ನು ತಂದೆ ಅಂತ ತಿಳ್ಕೊಂಡಾಗ, ತಾಯಿ ಅಂತ ತಿಳ್ಕೊಂಡಾಗ, ಗುರು ಅಂತ ತಿಳ್ಕೊಂಡಾಗ ನಮ್ಮ ಎಲ್ಲ ಮನಸ್ಸಿನ ಮಾತುಗಳನ್ನು ಪರಮಾತ್ಮನ ಮುಂದೆ ಹೇಳ್ಕೊಳ್ಳಿಕ್ಕಾಗದೇ ಇರಬಹುದು. ಆದರೆ ಪರಮಾತ್ಮನನ್ನು ನಮ್ಮ ಸ್ನೇಹಿತ ಅಂತ ತಿಳ್ಕೊಂಡಾಗ ಎಂತಹ ಮಾತನ್ನು ಬೇಕಾದರೂ ನಾವು ಪರಮಾತ್ಮನ ಮುಂದೆ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತಿನ ಜಗತ್ತಿನ ಜೀವನದಲ್ಲಿ ಜನರಿಗೆ ಸರ್ವರ ಸ್ನೇಹವನ್ನು ರೂಪಿಸ್ಕೊಂಡು ಅದನ್ನು ಉಳಿಸ್ಕೊಳ್ಬೇಕಾದಾಗ ಬಹಳ ಕಷ್ಟ ಆಗ್ತದೆ. ಯಾಕೆಂದರೆ ಸ್ವಾರ್ಥದ ಜಗತ್ತಿನಲ್ಲಿ ಸ್ನೇಹಿತರು ಪರಸ್ಪರ ಸ್ನೇಹಿತರಿದ್ದರೂ ಕೂಡ ತಮ್ಮ ಸ್ನೇಹಿತನಿಗೇನಾದರೂ ಸ್ವಲ್ಪ ಹೆಚ್ಚಿಗೆ ಪ್ರಾಪ್ತಿ ಆಯಿತು, ತಮಗಿಂತ ಒಳ್ಳೆ ಪೋಸ್ಟ್ ಸಿಕ್ತು, ತಮಗಿಂತ ಹೆಚ್ಚು ಪದವಿ ಸಿಕ್ತು, ತಮಗಿಂತ ಹೆಚ್ಚು ಲಾಭ ಆಯಿತು ಅಂದರೆ ಈ ಸ್ನೇಹಿತನಿಗೆ ಅದನ್ನು ಸಹನೆ ಮಾಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ. ಕೊನೆಗೆ ಇವನೇ ಏನು ವಿಚಾರ ಮಾಡ್ತಾನೆ, ಹೇಗಾದರೂ ಬೇಡ ಅವನಿಗೆ ಮೋಸ ಮಾಡಬೇಕು, ಕೆಟ್ಟದ್ದನ್ನು ಮಾಡಬೇಕು ಅಂತ ಇವನಿಗೆ ಯಾವುದಾದ್ರೂ ಪ್ರಕಾರದಿಂದ ಮೋಸವನ್ನು ಮಾಡಿಬಿಡ್ತಾನೆ. ಅಂದರೆ ಅವನಿಗೆ ಕೆಟ್ಟದ್ದನ್ನು ಮಾಡ್ತಾನೆ. ಅವನು ಕೆಟ್ಟದ್ದನ್ನು ಮಾಡಿದ ತಕ್ಷಣ ನಾವೇನು ವಿಚಾರ ಮಾಡ್ತೀವಿ, ಇಂಥವನನ್ನು ನಾನು ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದೆ, ಆದರೆ ಇವನು ನನಗೆ ಮೋಸ ಮಾಡಿಬಿಟ್ಟ, ಕೆಟ್ಟದ್ದನ್ನು ಮಾಡಿಬಿಟ್ಟ, ಅದಕ್ಕೆ ರಿಟರ್ನ್ ಆಗಿ ನಾನು ಇವನಿಗೆ ಮೋಸವನ್ನು ಮಾಡಬೇಕು, ಕೆಟ್ಟದ್ದನ್ನು ಮಾಡಬೇಕು ಅಂತ ಯೋಚನೆ ಮಾಡ್ತೀವಿ. ನಾವು ಆ ರೀತಿ ಯೋಚನೆ ಮಾಡೋದ್ರ ಬದಲು ಅವನು ಎಷ್ಟಾದರೂ ಕೆಟ್ಟದ್ದನ್ನು ಮಾಡಲಿ, ಆದರೆ ನಾನು ಸದಾ ಕಾಲಕ್ಕೂ ಅವನಿಗೇನು ಮಾಡಬೇಕು, ಒಳ್ಳೆಯದನ್ನೇ ಮಾಡಬೇಕು. ಯಾಕೆಂದರೆ ಅವನು ನನ್ನ ಸತ್ಯ ಸ್ನೇಹಿತ, ಅವನಿಗೆ ನಾನು ಕೆಟ್ಟದ್ದನ್ನು ಮಾಡಬಾರ್ದು ಅನ್ನೋ ಗುರಿ ನನ್ನ ಜೀವನದಲ್ಲಿ ನಾನೇನಾದರೂ ಇಟ್ಕೊಂಡೆ ಅಂದರೆ, ಅವನು ಒಂದು ಸರಿ ಕೆಟ್ಟದ್ದನ್ನು ಮಾಡಲಿ, 2 ಸರಿ ಕೆಟ್ಟದ್ದನ್ನು ಮಾಡಲಿ, ಆದರೆ ಯಾವಾಗ ಅವನಿಗೆ ಕಷ್ಟ ಇರ್ತದೋ ಆ ಟೈಮಿಗೆ ನಾವು ಹೋಗಿ ನಿಜವಾಗ್ಲೂ ಸಹಯೋಗ ಕೊಟ್ವಿ, ನಿಜವಾಗ್ಲೂ ಹೆಲ್ಪ್ ಮಾಡಿದ್ವಿ ಅಂದರೆ ಆ ವ್ಯಕ್ತಿಗೂ ಕೂಡ ತನ್ನ ಮೇಲೆ ತನಗೆ ತಿರಸ್ಕಾರ ಬರ್ತದೆ. ಅಂದರೆ ಸರ್ವರನ್ನು ಸದಾಕಾಲಕ್ಕೂ ಸ್ನೇಹಿತರನ್ನಾಗಿ ಉಳಿಸ್ಕೊಳ್ಬೇಕು ಅಂದರೆ ನಾವು ಎಂಥವ್ರು ಸ್ನೇಹವನ್ನು ಮಾಡಿದ್ದೀವಿ ಅನ್ನೋದ್ರ ಕಡೆಗೂ ಗಮನ ಇರಬೇಕು. ಸ್ನೇಹಿತರನ್ನು ಮಾಡ್ಕೊಂಡ ಮೇಲೂ ಕೂಡ ಅವರು ನಮಗೆ ಕೆಟ್ಟದ್ದು ಮಾಡಿದರೆ ನಾವು ರಿಟರ್ನ್ ಆಗಿ ಅವರಿಗೆ ಕೆಟ್ಟದ್ದನ್ನು ಯಾವ ಕಾರಣಕ್ಕೂ ಮಾಡಲಿಕ್ಕೆ ಹೋಗಬಾರ್ದು. ಅವರು ಎಷ್ಟೆಷ್ಟು ಕೆಟ್ಟದ್ದನ್ನು ಮಾಡ್ತಾ ಹೋಗ್ತಾರೋ ನಾವು ರಿಟರ್ನ್ ಆಗಿ ಅವ್ರಿಗೆ ಅಷ್ಟಷ್ಟು ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು. ಎಷ್ಟೆಷ್ಟು ಒಳ್ಳೇದು ಮಾಡ್ತೀವೋ ಆಗ ಅವರಿಗೂ ಕೂಡ ಪಶ್ಚಾತ್ತಾಪ ಆಗ್ತದೆ. ನಾನು ಇವ್ರಿಗೆ ಇಷ್ಟು ಕೆಟ್ಟದ್ದು ಮಾಡಿದೆ, ಇವ್ರು ರಿಟರ್ನ್ ಆಗಿ ನನಗೆ ಇಷ್ಟು ಒಳ್ಳೆಯದನ್ನು ಮಾಡಿದರು, ಇವರೆಂಥ ಒಳ್ಳೆ ಸ್ನೇಹಿತರು ಅಂತ ಅವರಿಗೆ ರಿಯಲೈಸ್ ಆಗಿ ಮತ್ತವ್ರು ನಮ್ಮ ಸಮೀಪದಲ್ಲಿ ಬಂದರು ಅಂದರೆ ಆಗ ಮಾತ್ರ ನಮ್ಮ ಸ್ನೇಹ ಸದಾ ಕಾಲಕ್ಕೂ ಕಾಯಮಾಗಿ ಉಳಿಲಿಕ್ಕೆ
ಸಾಧ್ಯ. ಆದರೆ ನಾವೇನು ಮಾಡ್ತೀವಿ ಅಂದರೆ ಅವರು ಒಂದು ಕೆಟ್ಟದ್ದು ಮಾಡಿದ ತಕ್ಷಣ ಅದಕ್ಕೆ ರಿಟರ್ನ್ ಆಗಿ ನಾವು ಡಬಲ್ ಕೆಟ್ಟದ್ದು ಮಾಡ್ತೀವಿ. ಅವ್ರು ನಮ್ಮ ಶತ್ರುಗಳಾದ ತಕ್ಷಣ ನಾವು ಅವರಿಗೆ ಶತ್ರುಗಳಾಗ್ಬಿಡ್ತೀವಿ. ಈ ರೀತಿ ಶತ್ರುತ್ವ ಬೆಳೀತಾ ಹೋಯಿತು ಅಂದರೆ ಶತ್ರುತ್ವದಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ. ಅಂದರೆ ನಾವು ಯಾವ ಫ್ರೆಂಡನ್ನು ಶತ್ರುವನ್ನಾಗಿ ಮಾಡ್ಕೊಳ್ತೀವೋ, ನಾವು ಅವರವರಿಗೆ ಎಷ್ಟೆಷ್ಟು ಕೆಟ್ಟದ್ದು ಮಾಡ್ತೀವೋ ಅವರು ಅದಕ್ಕೆ ಡಬ್ಬಲ್ ನಮಗೆ ಕೆಟ್ಟದ್ದನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಅವರು ಒಂದು ವೇಳೆ ನಮ್ಮ ಶತ್ರು ಆಗಿದ್ದರೂ ಕೂಡ, ಅವರು ನಮಗೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದರೂ ಕೂಡ, ನಾವೇನಾದರೂ ನಮ್ಮ ಜೀವನದಲ್ಲಿ ಅವ್ರು ಎಷ್ಟಾದರೂ ಕೆಟ್ಟದ್ದು ಮಾಡಲಿ, ಆದರೆ ನಾನು ಯಾವ ಕಾರಣಕ್ಕೂ ಒಂದು ಸ್ವಲ್ಪನೂ ಅವರಿಗೆ ಕೆಟ್ಟದ್ದು ಮಾಡಲೇಬಾರ್ದು ಅನ್ನುವಂತಹ ಗುರಿ ನನ್ನ ಜೀವನದಲ್ಲಿ ನಾನು ಇಟ್ಕೊಂಡೆ ಅಂದರೆ, ಆ ಗುರಿಯಿಂದ ನಾನು ಸದಾ ಕಾಲಕ್ಕೂ ಸ್ವಲ್ಪನೂ ಏನು ಮಾಡೋದಿಲ್ಲ, ಅವ್ರಿಗೆ ಕೆಟ್ಟದ್ದನ್ನು ಮಾಡಲೇ ಇಲ್ಲ ಅಂದರೆ ಅವರು ಕೂಡ ಒಂದು ಸರಿ ಕೆಟ್ಟದ್ದು ಮಾಡ್ತಾರೆ, 2 ಸರಿ ಕೆಟ್ಟದ್ದು ಮಾಡ್ತಾರೆ, ಆಮೇಲೆ ಅವರು ಪರಿವರ್ತನೆ ಆಗಿ ಅವರು ಕೂಡ ಒಳ್ಳೆಯದನ್ನೇ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಸ್ನೇಹ ಮಾಡೋದು ಒಂದು ಕಲೆ ಆದರೆ, ನಿರಂತರ ಸ್ನೇಹಿತರನ್ನ ಉಳಿಸ್ಕೊಂಡು ಹೋಗೋದು ಇನ್ನೊಂದು ಕಲೆ ಆದರೆ, ಸರ್ವಶ್ರೇಷ್ಠ ಸ್ನೇಹಿತನಾದಂತಹ ಪರಮಾತ್ಮನನ್ನೇ ಸದಾ ಕಾಲಕ್ಕೂ ನಮ್ಮ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳೋದು ಅದು ಎಲ್ಲದಕ್ಕಿಂತ ಒಂದು ದೊಡ್ಡ ಕಲೆ ಆಗಿದೆ. ಅಂದರೆ ನಮ್ಮ ಜೀವನದಲ್ಲಿ ನಮಗೆ ಈ 3 ಕಲೆಗಳು ಕೂಡ ಗೊತ್ತಿರಬೇಕು. ಯಾರನ್ನೂ ಶತ್ರುವನ್ನಾಗಿ ಮಾಡ್ಕೊಳ್ಬಾರ್ದು, ಯಾರೆಲ್ಲ ಸ್ನೇಹಿತರಿದ್ದಾರೋ ಅವ್ರನ್ನೂ ಉಳಿಸ್ಕೊಳ್ಬೇಕು, ಇನ್ನು ಹೊಸ ಸ್ನೇಹಿತರನ್ನು ಕೂಡ ಮಾಡ್ಕೊಳ್ಬೇಕು. ಆದರೆ ಸರ್ವರ ಸ್ನೇಹಿತ ಆದಂತಹ ಪರಮಾತ್ಮನನ್ನು ನಮ್ಮ ಮನಸ್ಸಿನ ಸ್ನೇಹಿತನನ್ನಾಗಿ ಮಾಡಿಕೊಂಡು ನಮ್ಮ ಮನಸ್ಸಿನ ಎಲ್ಲ ಮಾತುಗಳನ್ನು ಆ ಪರಮಾತ್ಮನ ಮುಂದೆ ಹೇಳಲಿಕ್ಕೆ ನಮಗೆ ಸದಾ ಕಾಲಕ್ಕೂ ಬರ್ತಾ ಇರಬೇಕು. ಈ ಗುಣ ಇತ್ತು ಅಂದರೆ ನಾವು ಸದಾ ಕಾಲಕ್ಕೂ ಪರಮಾತ್ಮನ ಸ್ನೇಹದಿಂದ, ಸರ್ವರ ಸ್ನೇಹದಿಂದ ನಾವು ಖುಷಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಆ ಸ್ನೇಹವನ್ನು ನಿಭಾಯಿಸಬೇಕಾದ್ರೆ, ಸ್ನೇಹವನ್ನು ಬೆಳೆಸಬೇಕಾದ್ರೆ ಮೊದಲು ಇದನ್ನು ನೋಡಬೇಕು, ನಾನು ಎಂಥವ್ರ ಸ್ನೇಹವನ್ನು ಮಾಡ್ತಾ ಇದ್ದೀನಿ. ಇವತ್ತು ಎಷ್ಟೋ ಬಾರಿ ಜನ ಇಂಥವ್ರು ಸ್ನೇಹ ಮಾಡಿಬಿಡ್ತಾರೆ, ಸ್ನೇಹ ಮಾಡಬೇಕಾದ್ರೆ ಅವ್ರು ಕೆಟ್ಟವ್ರು ಸ್ನೇಹ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತೇ ಆಗೋದಿಲ್ಲ. ಸ್ನೇಹ ಮಾಡಿ ಆದಮೇಲೆ ಸ್ವಲ್ಪ ಸಮಯದಲ್ಲಿ ಅವರಲ್ಲಿರುವಂತಹ ಎಲ್ಲ ಕೆಟ್ಟ ಗುಣಗಳು ಗೊತ್ತಾದ ಮೇಲೆ ಇವ್ರಿಗೆ ಇಷ್ಟು ದುಃಖ ಆಗ್ತದೆ, ಅವರಿಂದ ನಾನು ಮೋಸ ಹೋದೆ, ಅವರಿಂದ ನನಗೆ ನಷ್ಟ ಆಯಿತು, ಅವರಿಂದ ನಾನು ಕೆಟ್ಟ ಗುಣಗಳನ್ನು ಕಲ್ತ್ಬಿಟ್ಟೆ, ಕೆಟ್ಟ ಚಟಗಳನ್ನು ಕಲಿತೆ. ಇವತ್ತು ಎಷ್ಟೋ ಮಕ್ಕಳು ಫ್ರೆಂಡ್ಶಿಪ್ ಮಾಡ್ತಾರೆ. ಎಂಥವ್ರು ಫ್ರೆಂಡ್ಶಿಪ್ ಮಾಡ್ತಾರೆ ಅಂದರೆ, ಹೋಗಿ ಅನೇಕ ಚಟಗಳನ್ನು ಕಲ್ತಿರುವಂತಹ ಹುಡುಗರು ಫ್ರೆಂಡ್ಶಿಪ್ ಮಾಡ್ತಾರೆ. ಅವ್ರು ಫ್ರೆಂಡ್ಶಿಪ್ ಮಾಡಿ ಇವರು ಕೂಡ ಏನಾಗ್ಬಿಡ್ತಾರೆ, ಅನೇಕ ಚಟಗಳನ್ನೇ ಕಲ್ತ್ಬಿಡ್ತಾರೆ, ಇವರು ಕೆಟ್ಟು ಹೋಗ್ಬಿಡ್ತಾರೆ. ಆ ರೀತಿ ಬೇರೆಯವ್ರ ಸಂಘ ಮಾಡಿ ನಾವು ಕೆಡೋದಲ್ಲ, ನಮ್ಮ ಸಂಘದಿಂದ ನಾವು ಬೇರೆಯವ್ರನ್ನೂ ಕೂಡ ಏನು ಮಾಡಬೇಕು, ಪರಿವರ್ತನೆ ಮಾಡಬೇಕು. ಪರಿವರ್ತನೆ ಮಾಡೋ ಶಕ್ತಿ ಇದ್ರೆ ಅಂಥವ್ರನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ಬೇಕು. ನಮಗೆ ಅವ್ರನ್ನ ಪರಿವರ್ತನೆ ಮಾಡೋ ಶಕ್ತಿ ಇಲ್ವಾ, ಅವ್ರನ್ನ ಖಂಡಿತವಾಗ್ಲೂ ನಮ್ಮ ಸ್ನೇಹಿತರನ್ನಾಗಿ ಮಾಡ್ಕೊಳ್ಬಾರ್ದು. ಅಂಥವ್ರ ಸ್ನೇಹವನ್ನು ಬಿಟ್ಟು ಪರಮಾತ್ಮನನ್ನ ಸ್ನೇಹಿತನನ್ನಾಗಿ ಮಾಡ್ಕೊಳ್ಬೇಕು. ಪರಮಾತ್ಮನನ್ನ ಫ್ರೆಂಡನ್ನಾಗಿ ಮಾಡಿಕೊಂಡ್ರೆ ಪ್ರತಿ ಹೆಜ್ಜೆಯಲ್ಲೂ ಪ್ರತಿ ಕ್ಷಣನೂ ಅವನು ನಮ್ಮ ಸ್ನೇಹವನ್ನು ನಿಭಾಯಿಸ್ತಾನೆ. ನಾವು ಬಿಟ್ಟರು ಅವನು ಬಿಡೋದಿಲ್ಲ. ಆ ರೀತಿ ಸದಾ ಕಾಲಕ್ಕೂ ನಮ್ಮ ಸ್ನೇಹಕ್ಕೆ ತಕ್ಕಂತೆ ಅವನು ಸ್ನೇಹವನ್ನು ನಿಭಾಯಿಸ್ತಾನೆ. ಈ ರೀತಿ ಪರಮಾತ್ಮನ ಸ್ನೇಹಿತರಾಗಿದ್ದರೆ ಸದಾ ಕಾಲಕ್ಕೂ ನಾವು ಸುಖಿಯಾಗಿರಬಹುದು. ಅಂತಹ ಪರಮಾತ್ಮನ ಸ್ನೇಹವನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇನ್ನು ವಿಸ್ತಾರವಾಗಿ ತಿಳ್ಕೊಳ್ಳಿಕ್ಕೆ ತಮ್ಮೆಲ್ಲರಿಗೂ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಹಾರ್ದಿಕ ಸ್ವಾಗತ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಓಂ ಶಾಂತಿ.